ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅಂತ ಭಾವಿಸ್ತಾ ಇವತ್ತು ಒಂದು ಚಲೋ ವಿಡಿಯೋ ಜೊತೆ ಬಂದಿ ನೋಡ್ರಿ. ಇವತ್ತು ಮೈಸೂರಿನಲ್ಲಿರುವ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಅರಮನೆ ಬೆಟ್ರೆ ಇದೆ ನೋಡ್ರಿ. ಜಗನ್ಮೋಹನ ಪ್ಯಾಲೇಸ್ ಅಥವಾ ಜಯಚಾಮರಾಜೇಂದ್ರ ಆರ್ಟ್ ಆ್ಯಂಡ್ ಗ್ಯಾಲರಿ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ರೀ. ಆರ್ಟ್ ಆ್ಯಂಡ್ ಗ್ಯಾಲರಿ ಏನೇನು ಐತಿ, ಏನೇನು ಆರ್ಟ್ ಮಾಡ್ಯಾರ, ಏನೇನು ಐತಿ ಎಲ್ಲ ಫೋಟೋಸ್ ಫ್ರೇಮ್ಸ್ ಎಲ್ಲರ ಬಗ್ಗೆ ತಿಳಿಸ್ಕೊಡ್ತೀನಿ ರೀ ಇವತ್ತು. ನೋಡ್ಬೋದು ರೀ, ಮೊದಲನೇದಾಗಿ ಬಂದ ತಕ್ಷಣ ಎಂಟ್ರೆನ್ಸ್ ಆದ ತಕ್ಷಣ ಈ ಥರ ದೊಡ್ಡ ದೊಡ್ಡ ಬಾಗಿಲು ಇರ್ತಾವ್ರಿ. ಆಮೇಲೆ ಒಳಗೆ ಬಂದ ತಕ್ಷಣ ಈ ಥರ ಅಕ್ಕಿ ಕಾಳಿಂದ ಮಾಡಿರುವಂತಹ ಆರ್ಟ್ ನೋಡ್ರಿ. ಇದೆಲ್ಲ ನೋಡ್ಬೋದು ರೀ, ಎಷ್ಟು ಚಂದ ಕಲೆ ಅದು, ಎಷ್ಟು ಎಕ್ಸ್ಪ್ಲೋರ್ ಮಾಡ್ಯಾರ ಅಂತ ನೋಡ್ಬೋದು ರೀ. ಅವಾಗಿನ ಕಾಲದಾಗ ಈ ಪರಿ ಎಲ್ಲ ಮಾಡ್ತಿದ್ರಿ. ಗುಡಿ ಆಗಿರ್ಬೋದು, ಒಂದು ಅಕ್ಕಿ ಕಾಳಲ್ಲಿ ಈ ಥರ ಎಲ್ಲ ಮಾಡ್ಯಾರ ನೋಡ್ರಿ. ಅವಾಗ ಗುಡಿ ಆಗಿರ್ಬೋದು ಮತ್ತು ಸಿಂಹಾಸನ ಆಗಿರಬಹುದು ಎಲ್ಲನೂ ಮಾಡಿದಾರೆ. ಅವಾಗಿನ ಕಾಲದಲ್ಲಿ ಯೂಸ್ ಮಾಡುವಂತಹ ಗಡಿಯಾರಗಳು ನೋಡ್ರಿ ಇವೆಲ್ಲ. ಇದು ನೋಡಿ ಫ್ರೆಂಚ್ ದೇಶದ ಗಡಿಯಾರ ನೋಡ್ರಿ. ಇದು ಅವ್ರು ಆ ಕಾಲದಾಗ ಈ ಥರನೆಲ್ಲ ಗಡಿಯಾರ ಯೂಸ್ ಮಾಡ್ತಿದ್ರಿ. ಯಾವ್ಯಾವ ದೇಶದವರು, ಜಪಾನ್ದವ್ರು ಆಗಿರ್ಬೋದು, ಫ್ರೆಂಚರಾಗಿರ್ಬೋದು, ಯಾರ್ಯಾರ ದೇಶದಲ್ಲಿ ಏನೇನು ಆ್ಯಂಟಿಕ್ ಪೀಸ್ಗಳಿದನೋ ಎಲ್ಲನೂ ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಯಾರ ಅಂತ ಹೇಳ್ಬೋದು ರೀ. ಇದು ಮೇನ್ ಆಗಿ ಈ ಗ್ಯಾಲ್ರಿ, ಆರ್ಟ್ ಆ್ಯಂಡ್ ಗ್ಯಾಲ್ರಿ ಬಗ್ಗೆ ಇಂಟ್ರೆಸ್ಟ್ ಇರೋದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನೋಡ್ರಿ. ನೋಡ್ಬೋದು ರೀ, ಗಡಿಯಾರಗಳು ಯಾವಾಗಿನ ಕಾಲದಲ್ಲಿ ಯಾರ್ಯಾರು ಯೂಸ್ ಮಾಡ್ತಿದ್ರು ಅದೆಲ್ಲ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಯಾರ ನೀಟಾಗಿ.